ಜೆಡಿಎಸ್ ಮತ್ತು ಬಿಜೆಪಿ ಸೂಪರ್ ಸಿಎಂ ಅಂತ ನೋಡಿ, ಕ್ರಿಟಿಸೈಸ್ ಮಾಡ್ತಿದ್ದಾರೆ. ಬಿ ಜೆ ಪಿಯವ್ರಿಗೆ ಇನ್ನೇನಿದೆ ಹೇಳಿ. ನಾನು ಒಂದು ಮಾತು ಕೇಳ್ತೀನಿ ಬಿ ಜೆ ಪಿಯವ್ರಿಗೆ, ಅವ್ರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿಕೆ ಇರ್ತದಲ್ಲ. ಕೇಂದ್ರ ಸರ್ಕಾರದಿಂದ ನಾವು ರಾಜ್ಯ ಸರ್ಕಾರದಿಂದ ಅನೇಕ ಸಾರಿ ಧ್ವನಿಯನ್ನು ಎತ್ತಿದ್ದೀವಿ. ತಾರತಮ್ಯ ಆಗ್ತಾಯಿದೆ, ಗ್ರ್ಯಾಂಟ್ ರಿಲೀಸ್ ಮಾಡೋದ್ರಲ್ಲಿ ಆಗ್ತಾಯಿದೆ. ಅದು ಕೊಡಿಸೋದ್ರ ಬಗ್ಗೆ ಇದುವರೆಗಾಗಿ ಒಬ್ಬ ಬಿ ಜೆ ಪಿ ನಾಯಕರು ಸಂಸತ್ ಸದಸ್ಯರು ಧ್ವನಿ ಎತ್ತಿದಂಥ ಸಂದರ್ಭಗಳನ್ನ ನಾವು ನೋಡಲೇ ಇಲ್ಲ. ಪಾರ್ಲಿಮೆಂಟಲ್ಲೂ ಕೂಡ ವಿಚಾರ ಪ್ರಸ್ತಾಪ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅದಕ್ಕೆ? ಆದರೆ ಅವರು ಎಷ್ಟರ ಮಟ್ಟಿಗೆ ಜನಗಳ ಪರವಾಗಿದ್ದಾರೆ, ಜನರಿಗೆ ರಾಜ್ಯದ ಪರವಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತದಲ್ಲ. ಇದರಲ್ಲಿ ಟೀಕೆ ಮಾಡೋದು ಬೇರೆ, ರಾಜಕೀಯವಾಗಿ ಟೀಕೆ ಮಾಡೋದು ಬೇರೆ. ಸೂಪರ್ ಸಿ ಎಮ್ ಅಂತ ಹೇಳ್ಬೋದು, ಇನ್ನೊಂದು ಹೇಳ್ಬೋದು, ಏನೇ ಟೀಕೆ ಮಾಡ್ಬೋದು. ಬಟ್ ಅವ್ರ ಕರ್ತವ್ಯ ಮಾಡ್ತಾಯಿದ್ದಾರಾ? ಅವ್ರ ಕರ್ತವ್ಯ ಏನೋ ಮಾಡ್ತಿಲ್ವಲ್ಲ. ಒಂದು ಉದಾಹರಣೆ, ನಾನು ಮೊನ್ನೆ ದಿವಸ ಮೀಟಿಂಗ್ ಆಯಿತು. JJM ಅಂದರೆ ಹರ್ಘರ್ ಯೋಜನೆ, ಮನೆಗೂ ನೀರು, ಇದೆಲ್ಲದ ಸ್ಲೋಗನ್ ಮೇಲೆ ಬಂತಲ್ಲ. ಇವತ್ತು ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಜಂಟಿ ಜವಾಬ್ದಾರಿಗೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಮಾರ್ಚ್ವರೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿದೆ, ಏಪ್ರಿಲ್ವರೆಗೂ ಕೂಡ ಬಿಡುಗಡೆ ಮಾಡಿದೆ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ. 4,000 ಕೋಟಿ ಬಿಡುಗಡೆ ಮಾಡಿರೋದೇ ಕೇವಲ 567 ಕೋಟಿ. ಅದ್ರ ಬಗ್ಗೆ ಯಾಕೆ ಧ್ವನಿ ಎತ್ತೋದಿಲ್ಲ? ಎಲ್ಲರೂ ಕೂಡ ಮಾತಾಡೋದು ಅಂದರೆ ಇದು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಹಣನ ಧ್ವನಿ ಯಾರು ಎತ್ತಬೇಕು ಅಂತ ಹೇಳಿದ್ರೆ, ಇವತ್ತು ಕೇಂದ್ರದಲ್ಲೇ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಸಂಸತ್ ಸದಸ್ಯರಿರ್ಬೋದು, ಮಂತ್ರಿಗಳಿರ್ಬೋದು, ಅವರು ಎತ್ತಬೇಕಾಗ್ತದೆ. ಅವು ಯಾವುದೋ ಮಾತನಾಡದಲ್ಲೇ ಇದ್ದರೆ ಕಾಂಗ್ರೆಸ್ಸಲ್ಲೆಲ್ಲ ಕೂತ್ಕೊಂಡು ಒಂದು ಸಮನ್ವಯದ ಏನೋ ಒಂದು ಸಮಿತಿ ಮಾಡಿ ಇನ್ನೊಂದು ಮಾಡಿದ ಕ್ಷಣಕ್ಕೆ ಟೀಕೆ ಮಾಡ್ತಕ್ಕಂಥದ್ದು ಅದು ಸುಲಭ ಅಲ್ಲ. ವಿರೋಧ ಪಕ್ಷವಾಗಿ ಮಾಡ್ತಾ ಇದ್ದಾರೆ ವಿನಃ ಅವರೆಲ್ಲೋ ಒಂದು ಕಡೆಗೆ ಜನಗಳ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಮತ್ತೆ ಸ್ವಾಮೀಜಿಗಳು DK ಶಿವಕುಮಾರ್ ಸಿಎಂ ಆಗಲಿ ಮತ್ತೆ ಅದನ್ನು ಪ್ರಸ್ತಾಪ ಮಾಡ್ತಾನೆ ಇದ್ದಾರೆ. ಸುರ್ಜೇವಾಲಾ ಹೇಳಿದ್ರು, ಖರ್ಗೆ ಅವರು ಹೇಳಿದ್ರು. ಯಾರು ಕೂಡ ಈ ಥರದ್ದು ಯಾಕೆ ನೋಡಿ, ರಾಜಕೀಯವಾಗಿ ಯಾವಾಗಲೂ ಕೂಡ ಆಂತರಿಕವಾಗಿರ್ತಕ್ಕಂಥ ಈ ವಿಚಾರಗಳು ಕೂಡ ಇರ್ತದೆ. ಈಗ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷರು, 5 ವರ್ಷ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ. ಎಲ್ಲ ಒಂದು ಕಡೆ ಅವ್ರ ಪರವಾಗಿರ್ತಕ್ಕಂಥ ಕೆಲವರು ಧ್ವನಿ ಎತ್ತಬಹುದು. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಪಾರ್ಲಿಮೆಂಟ್ರಿ ವ್ಯವಸ್ಥೆಯಲ್ಲಿ ಅದು ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಅದೆಲ್ಲದೂ ಕೂಡ ಅವರವರ ವೈಯಕ್ತಿಕವಾದಂಥ ಅಭಿಪ್ರಾಯ ಆಗ್ತದೆ. ಅದನ್ನು ಪಕ್ಷದವರು ಕೂಡ ಅದನ್ನು ಗಮನಿಸ್ತಾರೆ. ಅದನ್ನು ಸರ್, ಈಗ ನಿನ್ನೆ ಭೂಸ್ವಾಧೀನ ಕೈ ಬಿಟ್ಟಿದ್ದಾರೆ. ಒಂದು ನಿಮಿಷ, ಸುರ್ಜೇವಾಲಾ ಅವರು ಸರ್ ಈಗ ಬಂದು ಹೋದ ನಂತರ ಏನಾದರೂ ಬದಲಾವಣೆ ಆಗುತ್ತಾ? ನೋಡಿ, ನಾನು ಜ್ಯೋತಿಷ್ಗಾರಲ್ಲ, ಜ್ಯೋತಿಷ್ಯ ನನಗೆ ಗೊತ್ತಿಲ್ಲ. ಜ್ಯೋತಿಷ್ಯನ ನನಗೆ ಹೇಳೋಕ್ಕೂ ಬರಲ್ಲ, ಕೇಳೋಕ್ಕೂ ಹೋಗೋದಿಲ್ಲ. ಸೊ ಹಾಗಾಗಿ ಏನಾಗ್ತದೆ ಅಂತಂದರೆ, ರಾಜಕೀಯ ನಿಂತ ನೀರಲ್ಲ. ಯಾವಾಗಲೂ ಕೂಡ ಇದೆಲ್ಲ ಆ ಥರದ ವಾತಾವರಣ ಸದ್ಯಕ್ಕೆ ಯಾವುದೂ ಕೂಡ ಕಾಣ್ತಾ ಇಲ್ಲ. ಬಟ್ ಏನೇ ಆದರೂ ಕೂಡ ಈಗ ಹೈಕಮಾಂಡ್ ಅಂತಕ್ಕಂಥದ್ದನ್ನು ನಮ್ಮಲ್ಲಿದೆ. ಹೈಕಮಾಂಡನ್ನು ಕೊಟ್ಟಂಥ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ತಾರೆ. ಆ ಸಂಪ್ರದಾಯ, ಸಂಸ್ಕೃತಿ, ಸಂಸ್ಕಾರ ನಮ್ಮಲ್ಲಿದೆ. ಕೇಂದ್ರದಿಂದ ಯಜಮಾನ ರೀತಿ ಇವರು ಸುರ್ಜೇವಾಲಾ ಬಂದಿದ್ದಾರೆ. ಇಲ್ಲಿ ಸಮಸ್ಯೆ ಬಗೆಹರಿಸೋದು ಇನ್ನೂ ಜಾಸ್ತಿ ಆಗ್ತಾ ಇದೆ. ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಏನು ನೋಡಿ, ಒಂದು ಬಹುಶಃ 4,09,000 ಕೋಟಿಯ ಬಜೆಟನ್ನು ಮಂಡನೆ ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಕೆಲವೇ ರಾಜ್ಯದಲ್ಲಿ ನಮ್ಮ ರಾಜ್ಯನೂ ಕೂಡ ಒಂದು. ನಮ್ಮಲ್ಲಿ ಅಭಿವೃದ್ಧಿಗೆ ಅಂತೇಳಿ ಸುಮಾರು 85,000 ಕೋಟಿಯನ್ನು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಏಕೈಕ ರಾಜ್ಯ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ. ಸೊ ಆ ವಿಚಾರದಲ್ಲಿ ಇನ್ನೂ ಹೆಚ್ಚು ಸಂಪನ್ಮೂಲ ಜಾಸ್ತಿ ಮಾಡಬೇಕಾದಾಗ, ಏನು ಮಾಡಬೇಕಾದಾಗ, ಗ್ರಾಂಟ್ ಜಾಸ್ತಿ ಮಾಡಬೇಕಾದಾಗ ಇದೆಲ್ಲದೂ ಕೂಡ ನಡೀಲೇಬೇಕಾಗ್ತದೆ. ಪಕ್ಷದ ವೇದಿಕೆಯಲ್ಲಿ ನಡಿಬೇಕಾಗ್ತದೆ. ಅದು ನಡೀತಾ ಇದೆ ಅಷ್ಟೇ.